ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಭಾನುವಾರದ ಸ್ಪೆಷಲ್ ಚಿಕನ್ ಗೀ ರೋಸ್ಟ್ ಯಾವ ಥರ ಮಾಡೋದು ತೋರಿಸ್ತೀನಿ ಬನ್ನಿ. ಈಗ ನಮ್ಮ ಚಿಕನ್ ಗೀ ರೋಸ್ಟಿಗೆ ನಮ್ಮ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಡೋಣ ಬನ್ನಿ. ಮ್ಯಾರಿನೇಟ್ ಮಾಡೋದಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಈಗ ಇದನ್ನು ನೀಟಾಗಿ ಮ್ಯಾರಿನೇಟ್ ಮಾಡಿ ಇಡೋಣ ಚಿಕನ್ನ. ನೋಡಿ ಈ ಥರ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಇದನ್ನು 1 ಅವರ್ ಇಟ್ಬಿಡೋಣ. ಹಾಗಾದರೆ ಒಳ್ಳೆ ಮಸಾಲೆ ಖಾರ ಉಪ್ಪು ಖಾರ ಎಲ್ಲ ನೀಟಾಗಿ ಪೀಸಿಗೆಲ್ಲ ಹತ್ತಿರುತ್ತೆ. ನೋಡಿ ಈ ಥರ ಮ್ಯಾರಿನೇಟ್ ಮಾಡಿ 1 ಅವರ್ ಇಟ್ಬಿಡೋಣ ಇದನ್ನ ಪ್ಲೇಟ್ ಮುಚ್ಚಿ. ಈಗ ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವೆ. ಈಗ ಅದೇ ಚಿಕನ್ ಗೀ ರೋಸ್ಟಿಗೆ ಮಸಾಲೆ ಹುರ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡೋಣ, ಪ್ಯಾನ್ ಇಡೋಣ. ಈಗ ಇದಕ್ಕೆ ಬ್ಯಾಡಗೆ ಮೆಣಸಿನಕಾಯಿ, ನೀಟಾಗಿ ಹುರ್ಕೊಳ್ಳೋಣ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1/4 ಟೇಬಲ್ ಸ್ಪೂನು ಮೆಂತ್ಯ ಕಾಳು, ಈಗ ಇದಕ್ಕೆ 1/4 ಟೀ ಸ್ಪೂನು ಸೋಂಪು, 1/4 ಟೀ ಸ್ಪೂನು ಜೀರಿಗೆ ಆ್ಯಡ್ ಮಾಡಿ ಮಸಾಲೆನ ನೀಟಾಗಿ ಡ್ರೈ ರೋಸ್ಟ್ ಮಾಡೋಣ. ಒಳ್ಳೆ ಮಸಾಲೆ ಸ್ಮೆಲ್ಲು ಘಮ ಘಮ ಬರೋ ಥರ ನೀಟಾಗಿ ಹುರ್ಕೊಳ್ಳೋಣ. ಸ್ಮೆಲ್ ಬರ್ತಾ ಇದೆ. ಈಗ ಚೆನ್ನಾಗಿ ಸ್ಮೆಲ್ ಬರೋ ಥರ ಹುರ್ಕೋಬೇಕು. ಆವಾಗಲೇ ಡ್ರೈ ರೋಸ್ಟ್ ಮಾಡಿದ್ವಲ್ಲ ಅದನ್ನು ಈಗ ತಕ್ಕೊಂಡು ಎಲ್ಲ ನೀಟಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಟ್ಕೊಳ್ಳಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೇಕಿದ್ನ. ಈಗ ಆವಾಗಲೇ ಹುರಿದಿರೋ ಮಸಾಲೆನ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನಾನು ಬ್ಯಾಡಗಿ ಮೆಣಸಿನಕಾಯಿನ ಯೂಸ್ ಮಾಡ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಆ್ಯಡ್ ಮಾಡ್ತೀನಿ. ಈಗ ಆವಾಗಲೇ ಹುರಿದಿರೋ ಧನಿಯಾ ಎಲ್ಲದನ್ನ ಆ್ಯಡ್ ಮಾಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನಾನೆಲ್ಲ ಹಾಕ್ತೀನಿ. ಹಾಗೆ ಸ್ವಲ್ಪ ನೀರು ಹಾಕಿದ್ನ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಪೇಸ್ಟ್ ಆಗೋ ಥರ ರುಬ್ಕೊಳ್ಳಿ. ಈಗ ನಾವು ಒಂದು ಕಡಾಯಿಗೆ 4 ಸ್ಪೂನು ಶುದ್ಧ ಹಸುವಿನ ತುಪ್ಪ ಯೂಸ್ ಮಾಡ್ತೀನಿ. ನಾನು ಮನೆ ತುಪ್ಪ ಯೂಸ್ ಮಾಡ್ತಿದ್ದೀನಿ. ನೋಡಿ 4 ಸ್ಪೂನು ತುಪ್ಪ, 4 ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಇದಕ್ಕೆ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ಸೇರಿಸ್ತೀನಿ.
ಚಿಕನ್ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಈ ಥರ. ಇದು ತುಪ್ಪದಲ್ಲೇ ಫ್ರೈ ಆಗಬೇಕು. ನಾವು ಆವಾಗಲೇ ಮಾಡಿಟ್ಟಿರ್ತಕ್ಕಂಥ ಚಿಕನ್ನು ತುಪ್ಪದಲ್ಲೇ ಫ್ರೈ ಆಗಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. 10 ನಿಮಿಷ 5 ಫ್ಲೇಮ್ ನೋಡಿ ಈ ಥರ ಚಿಕನ್ನು ಎಲ್ಲ ನೀರು ಬಿಡಬೇಕು. ಈ ಥರ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಚಿಕನ್ನ ನಾನು ಈಗ ಈ ಪ್ಲೇಟಿಗೆ ತಗೊಳ್ತೀನಿ, ರೋಸ್ಟ್ ಆಗಿರ್ತಕ್ಕಂಥ ಚಿಕನ್ನ. ನೋಡಿ ಈಗ ನಾನು ಎಲ್ಲ ತೆಗೆದಿದ್ದೀನಿ ಚಿಕನ್ನ. ಈಗ ನಾವು ಇದಕ್ಕೆ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹುರಿದು ಮಸಾಲೆನ, ಅದನ್ನು ಆ್ಯಡ್ ಮಾಡೋಣ ಇದಕ್ಕೆ. ಅದನ್ನು ಹಾಕಿ 5 ನಿಮಿಷ ಇದನ್ನು ಹಾಗೆ ರೋಸ್ಟ್ ಮಾಡೋಣ. 5 ನಿಮಿಷ ರೋಸ್ಟ್ ಮಾಡಬೇಕು ತುಪ್ಪದಲ್ಲೇ ಇದನ್ನೆಲ್ಲ. ನೋಡಿ ಇದಕ್ಕೆ ಯಾವುದೇ ಥರದ ನೀರನ್ನ ಸೇರಿಸೋ ಆಗಿಲ್ಲ, ಅದರಲ್ಲೇ ತುಪ್ಪದಲ್ಲೇ ರೋಸ್ಟ್ ಮಾಡಬೇಕು ಮಸಾಲೆನ ಈ ಥರ. ನೋಡಿ ಮಸಾಲೆ ಯಾವ ಥರ ಕುದೀತಾ ಇದೆ. ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಬುಡ ಹಿಡಿಯುತ್ತೆ. 5 ನಿಮಿಷ ಇದನ್ನು ಮಸಾಲೆನ ನೀಟಾಗಿ ಇದೇ ತುಪ್ಪದಲ್ಲೇ ಬೇಯಿಸ್ಕೋಬೇಕು. ನೋಡಿ ನಾನು ಬೇಯಿಸ್ಕೊತಿದ್ದೀನಲ್ಲ, ಈ ಥರ ನೀಟಾಗಿ ಬೇಯಿಸ್ಕೋಬೇಕು, ತುಪ್ಪದಲ್ಲೇ ಬೇಯಬೇಕಿದು. ನೋಡಿ ಈಗ 5 ನಿಮಿಷ ಬೇಯಿಸಿದ್ದೀವಿ ನಾವು. ಇದಕ್ಕೆ ಆವಾಗಲೇ ತೆಗೆದಿದ್ವಲ್ಲ ಆ ಚಿಕನ್ನ ಸೇರಿಸೋಣ. ಆ ಚಿಕನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ಚಿಕನ್ ಗೀ ರೋಸ್ಟ್ ರೆಡಿ. ನೋಡಿ ಈ ಥರ ಇದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ನಮ್ಮ ರುಚಿಯಾಗಿರ್ತಕ್ಕಂಥ ಚಿಕನ್ ಗೀ ರೋಸ್ಟ್ ರೆಡಿ. ನೋಡಿ ಯಾವ ಥರ ಬಂದಿದೆ ಪರ್ಫೆಕ್ಟಾಗಿ. ಆ ತುಪ್ಪದ ಸ್ಮೆಲ್ಲು ಸಖತ್ತಾಗಿ ಬರ್ತಿದೆ. ನೋಡಿ ಯಾವ ಥರ ಬಂದಿದೆ ನೋಡಿ ನಮ್ಮ ಚಿಕನ್ ಗೀ ರೋಸ್ಟ್. ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ ಫೈನಲಾಗಿ ಚಿಕನ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ಸ್ಪೈಸಿ ಆಗಿದೆ. ಒಂದ್ಸರಿ ಆದರೂ ಟ್ರೈ ಮಾಡ್ಕೊಳ್ಳಿ ಮನೇಲಿ, ಮತ್ತೆ ಪದೇ ಟ್ರೈ ಮಾಡ್ತೀರಾ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ.